ಅಧ್ಯಾಯದ ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಯೇ ತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಪರ್ಯುಪಾಸತೆ ಸರ್ವತ್ರಗಂ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಅಂದ್ರೆ ಇದು 3, 4, 2 ಒಟ್ಟಿಗೆ ಶ್ಲೋಕಗಳು. 4ನೇದು ನಾಳೆ ಪಾಠದಲ್ಲಿ ನೋಡೋಣ. 3ನೇದಕ್ಕೆ ಏನ್ ಹೇಳ್ತಾ ಇದ್ದೇನೆ ಕೃಷ್ಣ ಅಂತ ಹೇಳಿದ್ರೆ, ಲಕ್ಷ್ಮಿಯನ್ನ ನೀವು ಆರಾಧನೆ ಮಾಡಿದರೂ ಕೂಡ ಆ ಆರಾಧನೆ, ಆ ಭಕ್ತಿ, ಆ ಪೂಜೆ ನನಗೇ ಸೇರುವಂಥದ್ದು. ಒಂದು ಬರುತ್ತೆ, ತೇ ಪ್ರಾಪ್ನುವಂತೆ ಮಾಮೇವ ಸರ್ವಭೂತ ಹಿತೇ ರಥಾಹ ಅಂತ ಮುಂದೆ ಬರುತ್ತೆ. ಅದು ನನಗೆ ಸೇರುವಂಥದ್ದು ಪೂಜೆ, ನನ್ನನ್ನೇ ಪೂಜೆ ಮಾಡಿದಂಗೆ ಆಗತ್ತೆ. ಅಂದ್ರೆ ಲಕ್ಷ್ಮಿ ಕೇವಲ ಅವಳು ಸ್ವೀಕಾರ ಮಾಡೋದೊಂದು ಕ್ರಮ ಇಲ್ಲವೇ ಇಲ್ಲ. ಮತ್ತೆ ಭಗವಂತನ ಸಹಕಾರವಿಲ್ಲದೇನೆ, ದೇವರ ಅನುಗ್ರಹ ಇಲ್ಲದೇನೆ ಲಕ್ಷ್ಮಿ ಅನುಗ್ರಹ ಮಾಡೋದು ಅನ್ನೋದು ಇಲ್ವೇ ಇಲ್ಲ. ಹಾಗಾಗಿ ಯಾರು ಅಕ್ಷರ, ಭಗವಂತನೂ ಅಕ್ಷರ, ಲಕ್ಷ್ಮೀ ದೇವಿಯು ಕೂಡ ಅಕ್ಷರ. ಯಾಕೆ? ಅವರಿಬ್ಬರಿಗೂ ದೇಹನಾಶ ಇಲ್ಲ, ಮತ್ತೆಲ್ಲರಿಗೂ ದೇಹನಾಶ ಇದೆ. ಈ ದೇಹನಾಶ ಇಲ್ಲದೇ ಇರೋರ ಜಗತ್ತಲ್ಲಿ ಅವರಿಬ್ಬರೇ, ಲಕ್ಷ್ಮೀನಾರಾಯಣ ದೇವರು. ಅಂತಹ ಅಕ್ಷರಳಾದಂತಹ, ಶರೀರ ನಾಶ ಇಲ್ಲದೆ ಇರತಕ್ಕಂಥ ಲಕ್ಷ್ಮಿಯನ್ನು ಮತ್ತು ಅನಿರ್ದೇಶ್ಯಂ, ಲಕ್ಷ್ಮೀ ದೇವಿಯನ್ನ ಹೇಗೆ ಭಗವಂತನನ್ನ ಹೀಗೆ ಅಂತ ನಾವು ಮಾತಿನಿಂದ ನಿರೂಪಣೆ ಮಾಡಿ ಮುಗಿಸ್ಲಿಕ್ಕಾಗಲ್ವೋ, ಹಾಗೆ ಲಕ್ಷ್ಮೀ ದೇವಿಯನ್ನು ಕೂಡ ಮಾತಿನಿಂದ ನಾವು ವರ್ಣನೆ ಮಾಡಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅನಿರ್ದೇಶ್ಯ, ನಿರ್ದೇಶ ಅಂದ್ರೆ ನಿರ್ದೇಷ್ಟುಂ ಯೋಗ್ಯಂ ನಿರ್ದೇಶ್ಯಂ, ನಿರ್ದೇಶಿಸಲು ಯೋಗ್ಯವಾದದ್ದು, ಹೀಗೆ 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 ಅಂತ ವರ್ಣನೆ ಮಾಡಲು ಯಾವುದು ಅರ್ಹವಾಗಿದೆಯೋ ಅದು ನಿರ್ದೇಶ್ಯ. ಲಕ್ಷ್ಮೀನಾರಾಯಣ ದೇವರನ್ನು ಪರಿಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಆ ಲಕ್ಷ್ಮೀ ದೇವಿಯು ಭಗವಂತನಂತೆ ಅನಿರ್ದೇಶ್ಯಳು. ಅಂದ್ರೆ ಪರಿಪೂರ್ಣವಾಗಿ ನಮ್ಮ ಆಲೋಚನೆಗೆ, ನಮ್ಮ ಬುದ್ಧಿಗೆ, ನಮ್ಮ ವರ್ಣನೆಗೆ, ನಮ್ಮ ಮಾತಿಗೆ ನಿಲುಕದವಳು, ಅನಿರ್ದೇಶ್ಯಳು ಆ ಲಕ್ಷ್ಮೀ ದೇವಿ. ಮತ್ತು ಅವ್ಯಕ್ತಂ, ಭಗವಂತನೂ ಅವ್ಯಕ್ತ, ಲಕ್ಷ್ಮೀ ದೇವಿಯು ಕೂಡ ಅವ್ಯಕ್ತ. ಅವ್ಯಕ್ತ ಅನ್ನೋದು ಒಂದು ತತ್ವ, ಈ ಪ್ರಕೃತಿ ತತ್ವ, ಅವ್ಯಕ್ತ ತತ್ವ. ಅದಕ್ಕೆ ಅಭಿಮಾನಿ ದೇವತೆ, ಅಥವಾ ನಮ್ಮ ಜೊತೆಯಲ್ಲಿ ಇದ್ದರೂ ಕೂಡ ನಮ್ಮ ಕಣ್ಣಿಗೆ ಕಾಣದವಳು, ನಮ್ಮ ಇಂದ್ರಿಯಕ್ಕೆ ಗೋಚರಳಾಗದವಳು ಅಂತ ಅರ್ಥ ಅವ್ಯಕ್ತ. ಇಂತಹ ಲಕ್ಷ್ಮೀ ದೇವಿಯನ್ನು, ಮತ್ತು ಅವಳು ಏನಾಗಿದ್ದಾಳೆ? ಸರ್ವತ್ರಗಂ, ಎಲ್ಲ ಕಡೆ ಇದ್ದಾಳೆ. ಯಾಕೆ? ಎಂದೆಂದೂ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಇಲ್ಲ, ಅಂದ್ರೆ ಸಪರೇಷನ್ಸ್ ಇಲ್ಲ, ಬೇರೆ ಆಗೋದು ಅಂತಿಲ್ಲ. ನಾರಾಯಣ ಎಲ್ಲ ಕಡೆ ಇದ್ದಾನೆ ಅಂದ್ಮೇಲೆ ನಾರಾಯಣನ ಪತ್ನಿಯಾಗಿರತಕ್ಕಂಥ ಲಕ್ಷ್ಮೀ ದೇವಿಯು ಕೂಡ ಎಲ್ಲಾ ಕಡೆ ಇದ್ದಾಳೆ. ಲಕ್ಷ್ಮೀ ದೇವಿಯು ಸಹ ಸರ್ವತ್ರಗ. ಮತ್ತು ಅಚಿಂತ್ಯ, ಚಿಂತಯಿತುಂ ಯೋಗ್ಯಂ ಚಿಂತ್ಯಂ ನ ಚಿಂತ್ಯಂ ಅಚಿಂತ್ಯಂ, ಯಾವುದನ್ನು ನಾವು ಆಲೋಚನೆ ಮಾಡಬಹುದು, ನಮ್ಮ ಆಲೋಚನೆಗೆ ಯಾವುದು ನಿಲುಕತ್ತೋ ಅದೆಲ್ಲವೂ ಚಿಂತ್ಯ. ಇವತ್ತು ಹಿಮಾಲಯ ಪರ್ವತ ಎಷ್ಟೇ ಎತ್ತರದಲ್ಲಿದ್ದರೂ, ಎಷ್ಟೇ ವಿಸ್ತಾರವಾಗಿದ್ದರೂ ಕೂಡ ನಾವು ಅದನ್ನ ಒಮ್ಮೆ ನೋಡಿದ ಮೇಲೆ ನಾವು ಅದರ ಬಗ್ಗೆ ಕೂತಲ್ಲೇ ಆಲೋಚನೆ ಮಾಡಬಹುದು. ನಮ್ಮ ಆಲೋಚನೆಗೆ ಅದು ನಿಲುಕತ್ತೆ, ಯಾವುದೇ ಇರಲಿ ನಮ್ಮ ಆಲೋಚನೆಗೆ ನಿಲುಕತ್ತೆ. ಆದ್ರೆ ಲಕ್ಷ್ಮೀನಾರಾಯಣ ದೇವರು ಹಾಗಲ್ಲ, ನಮ್ಮ ಆಲೋಚನೆಗೆ ನಿಲುಕದವರು. ಪೂರ್ತಿಯಾಗಿ ನಾವು ಅವರನ್ನು ಆಲೋಚಿಸಿ ತಿಳ್ಕೊಳ್ತೇವೆ, ಸ್ಮರಣೆ ಮಾಡ್ಕೊಳ್ತೇವೆ ಅಂತ ಸಾಧ್ಯವೇ ಇಲ್ಲ. ಹೀಗೆ ಆ ಲಕ್ಷ್ಮೀ ದೇವಿ ಅಚಿಂತ್ಯಳು. ಮತ್ತು ಕೂಟಸ್ಥ, ಕೂಟವತು ತಿಷ್ಠತೀತಿ ಕೂಟಸ್ಥ ತಂ ಕೂಟಸ್ಥಂ, ವಿಕಾರವೇ ಇಲ್ಲ ಲಕ್ಷ್ಮೀ ದೇವಿಗೆ, ಯಾವುದೇ ರೀತಿಯಲ್ಲೂ ಕೂಡ ವಿಕಾರ ಇಲ್ಲ. ಹೇಗೆ ಆಕಾಶ, ಆಕಾಶಕ್ಕೆ ನಾವು ಕತ್ತಿಯಿಂದ ತುಂಡು ಮಾಡ್ಲಿಕ್ಕಾಗಲ್ಲ, ಬೆಂಕಿಯಿಂದ ಸುಡ್ಲಿಕ್ಕಾಗಲ್ಲ, ಗಾಳಿಯಿಂದ ಒಣಗಿಸ್ಲಿಕ್ಕಾಗಲ್ಲ ಆಕಾಶವನ್ನ. ಅದೇ ತರ ಲಕ್ಷ್ಮೀ ದೇವಿ ಕೂಡ ಕೂಟಸ್ಥ, ಅವಳಿಗೆ ಯಾವ ರೀತಿಯಿಂದ ಕೂಡ ವಿಕಾರ ಇಲ್ಲ. ಮತ್ತು ಅಚಲ, ಅಚಲ ಅಂತ ಹೇಳಿದ್ರೆ ಏನನ್ನೋ ಪಡೆಯಲಿಕ್ಕೋಸ್ಕರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅದು ಲಕ್ಷ್ಮೀ ದೇವಿಗಿಲ್ಲ. ಯಾಕೆಲ್ಲ? ಎಲ್ಲವೂ ಲಕ್ಷ್ಮೀನಾರಾಯಣ ದೇವರದ್ದು, ಎಲ್ಲವನ್ನು ಅವರು ನಮಗೆ ಕೊಡ್ತಾರೆ ಹೊರತು ಅವರು ಏನನ್ನೋ ಪಡೆಯಲಿಕ್ಕೋಸ್ಕರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅದು ಆ ಲಕ್ಷ್ಮೀನಾರಾಯಣ ದೇವರಿಗೆ ಇಲ್ಲ. ಹಾಗಾಗಿ ಆ ಲಕ್ಷ್ಮೀ ದೇವಿ ಅವಳು ಅಚಳಲು. ಮತ್ತು ಲಕ್ಷ್ಮೀ ದೇವಿ ಅವಳು ಧ್ರುವ. ಧ್ರುವ ಅಂತ ಹೇಳಿದ್ರೆ ಸ್ಥಿರ ಅಂತ ಅರ್ಥ, ಸ್ಥಿರವಾಗಿ ಇರುವವಳು. ಅಂದ್ರೆ ಅವಳಲ್ಲಿ ಫ್ಲಕ್ಚುಯೇಷನ್ಸ್ ಇಲ್ಲ, ಮೇಲೆ ಕೆಳಗೆ, ಹೆಚ್ಚು ಕಡಿಮೆ, ದುಃಖ ಸುಖ, ಲಾಭ ನಷ್ಟ, ಇವುಗಳಿಂದ ಏರುಪೇರು ಯಾವುದು ಕೂಡ ಲಕ್ಷ್ಮೀ ದೇವಿಯಲ್ಲಿ ಇಲ್ಲ. ಅಥವಾ ಇನ್ನೊಂದರ್ಥ ಅಚಲ ಅಂತ ಹೇಳಿದ್ರೆ ವ್ಯತ್ಯಾಸ ಆಗಲ್ಲ, ಕನ್ವರ್ಟ್ ಆಗಲ್ಲ, ಪರಿಣಾಮ ಇಲ್ಲದ್ದು ಅಂತ ಅರ್ಥ. ಉದಾಹರಣೆಗೆ ನೋಡಿ, ಮಣ್ಣು ಮಡಿಕೆ ಆಗತ್ತೆ ಅಲ್ವಾ?
ಯಾವ ಮಣ್ಣಿನಿಂದ ಮಡಕೆ ಮಾಡ್ತೀವೋ, ಮಡಕೆ ಆದಾಗ ಮಣ್ಣು ಇದೆಯಾ? ಇಲ್ಲ. ಹತ್ತಿಯಿಂದ ಬಟ್ಟೆ ಮಾಡ್ತೇವೆ, ಯಾವ ಹತ್ತಿಯಿಂದ ಬಟ್ಟೆ ಮಾಡ್ತೇವೋ ಬಟ್ಟೆಯಾದ ಸಂದರ್ಭದಲ್ಲಿ ಹತ್ತಿ ಇರೋದಿಲ್ಲ. ಅಂದ್ರೆ ಅದು ಪರಿಣಾಮ ಆಗತ್ತೆ, ವ್ಯತ್ಯಾಸಗಳಾಗತ್ತೆ ಅದರಲ್ಲಿ. ಆದರೆ ಲಕ್ಷ್ಮೀನಾರಾಯಣ ದೇವರು ಇಡೀ ಜಗತ್ತಿಗೆ ಮೂಲ ಕಾರಣ. ಆ ಲಕ್ಷ್ಮೀದೇವಿ ತಾಯಿ ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಟ್ಲು ಅಂದ್ರೆ ಅವಳ ದೇಹದಲ್ಲಿ ಅನೇಕ ಪರಿವರ್ತನೆಗಳಾಗತ್ತೆ ಅಲ್ವಾ? ಅಂಥದ್ರಲ್ಲಿ ಇಷ್ಟು ದೊಡ್ಡ ಜಗತ್ತಿಗೆ ಜನ್ಮದಾತೆಯಾದ ಲಕ್ಷ್ಮೀದೇವಿಯಲ್ಲಿ ಎಂತೆಲ್ಲ ಪರಿಣಾಮಗಳಾಗಿರಬೇಕು. ಆದರೆ ಅವಳಲ್ಲಿ ಆ ರೀತಿಯಾಗಿರತಕ್ಕಂಥ ಯಾವ ಪರಿಣಾಮಗಳು ಇಲ್ಲ. ಅದಕ್ಕೆ ಅಚಲಂ ಅಂತ ಹೇಳಿ. ಹೀಗೆ ಅವಳು ಲಕ್ಷ್ಮೀದೇವಿ ಅಂತ ಅವಳ ಗುಣಗಳನ್ನು ಹೇಳ್ತಕ್ಕಂಥದ್ದು ಈ ಶ್ಲೋಕ. ಲಕ್ಷ್ಮೀದೇವಿ ಅಕ್ಷರ. ಅಕ್ಷರ ಅಂತ ಹೇಳಿದ್ರೆ ನಾಶ ಇಲ್ಲದವಳು ಅಂತ ಅರ್ಥ. ಅನಿರ್ದೇಶ್ಯ ಅಂದ್ರೆ ಪರಿಪೂರ್ಣವಾಗಿ ನಾವು ಲಕ್ಷ್ಮೀದೇವಿಯನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ಯಕ್ತ. ಅವ್ಯಕ್ತ ಅಂದ್ರೆ ನಾವು ಅವಳನ್ನು ನೋಡ್ಲಿಕ್ಕಾಗಲ್ಲ. ಅಂದ್ರೆ ಅವಳು ಅನುಗ್ರಹ ಮಾಡಿದರೆ, ಲಕ್ಷ್ಮೀನಾರಾಯಣ ದೇವರು ಅನುಗ್ರಹ ಮಾಡಿದರೆ ಮಾತ್ರ ನಾವು ಅವರನ್ನ ಕಾಣ್ಲಿಕ್ಕಾಗತ್ತೆ ಹೊರತು ಸುಮ್ಮನೆ ನಾವು ಅವರನ್ನು ನೋಡ್ಲಿಕ್ಕಾಗಲ್ಲ. ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಕೊಳ್ಳೆ ಮಾಡ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ಸರ್ವತ್ರಗಂ, ಎಲ್ಲಾ ಕಡೆ ಇರುವವಳು ಆ ಲಕ್ಷ್ಮೀದೇವಿ. ಸರ್ವತ್ರಗಂ ಅಚಿಂತ್ಯಂ, ನಮ್ಮ ಆಲೋಚನೆಗೆ ನಿಲುಕದವಳು. ತರ್ಕಕ್ಕೆ ನಿಲುಕದ್ದು ಅಂತಾರಲ್ಲ ಹಾಗೆ. ಅಚಿಂತ್ಯ ಶಬ್ದಕ್ಕೆ ಅದರ್ಥ ಅಥರ್ಥ. ನಮ್ಮ ಆಲೋಚನೆಗೆ ನಿಲುಕದವಳು ಲಕ್ಷ್ಮಿ. ಅಚಿಂತ್ಯಂ ಕೂಟಸ್ಥಂ, ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳಿಲ್ಲ. ಆಕಾಶದಂತೆ ಅವಳು. ಬೆಂಕಿಯಿಂದ ಸುಡ್ಲಿಕ್ಕಾಗಲ್ಲ, ಗಾಳಿಯಿಂದ ಒಣಗಿಸ್ಲಿಕ್ಕಾಗಲ್ಲ, ನೀರಿಂದ ಒದ್ದೆ ಮಾಡ್ಲಿಕ್ಕಾಗಲ್ಲ, ಹೀಗೆ ಕತ್ತಿಯಿಂದ ಕಡಿಲಿಕ್ಕಾಗಲ್ಲ. ಇದೆಲ್ಲವೂ ಕೂಡ. ಮತ್ತು ಅಚಲ ಅಂದ್ರೆ ಪರಿಣಾಮಗಳಿಲ್ಲ, ಧ್ರುವ, ಸ್ಥಿರವಾಗಿ ಇರುವವಳು ಈ ಲಕ್ಷ್ಮೀದೇವಿ ಅಂತ ಆ ಲಕ್ಷ್ಮಿಯ ಕ್ವಾಲಿಟೀಸ್ ಗಳನ್ನ ಹೇಳ್ತಕ್ಕಂಥದ್ದು ಈ ಶ್ಲೋಕಗಳು. ಇನ್ನು ಮುಂದೇನು ಅವಳ ಬಗ್ಗೆ ವರ್ಣನೆಯನ್ನ ಮಾಡಿ ಅದರ ಕೇವಲ ಲಕ್ಷ್ಮಿಯ ಆರಾಧನೆಯಿಂದ ಏನು ಅನ್ನೋದನ್ನ ಭಗವಂತ ಹೇಳ್ತಾನೆ. ಏತ್ವಕ್ಷರಮ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತಿ. ಏತು ಯಾರಾದರೂ ಇಂತಹ ಲಕ್ಷ್ಮಿಯರು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ. ಇಲ್ಲ ಚೆನ್ನಾಗಿ ಉಪಾಸನೆ ಅಂದ್ರೆ ಅದು ಸುಮ್ಮನೆ ಏನೋ ಕಾಟಾಚಾರದ ಉಪಾಸನೆ, ತುಂಬಾ ಭಕ್ತಿಯಿಂದ ನಿಷ್ಠೆಯಿಂದ. ಅಂದ್ರೇನು, ನಾವು ಉದಾಹರಣೆ ಲಕ್ಷ್ಮಿ, ನಾನು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತೇನೆ ಅಂತ ಹೇಳಿ ಲಕ್ಷ್ಮಿಯನ್ನ ಮಾತ್ರ ತಲೆಯಲ್ಲಿಟ್ಟುಕೊಂಡು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದು. ಆ ಲಕ್ಷ್ಮಿಯ ಪತಿಯಾದ ಒಬ್ಬ ಭಗವಂತ ಇದ್ದಾನೆ ಅನ್ನೋ ಪರಿಜ್ಞಾನವೇ ಇಲ್ಲ. ಚಂಡಿಕಾ ಹೋಮವನ್ನು ಮಾಡಿಸ್ತೇನೆ, ಸಪ್ತಶತಿ ಪಾರಾಯಣ ಮಾಡ್ತೇನೆ ಅಂತೆಲ್ಲ ಕವಿ ಬರೀನ ದೇವಿಯ ಆರಾಧನೆ ಮಾಡ್ತಾ ಇದ್ದೇನೆ ಅಂತ ತಲೆಯಲ್ಲಿ ಹೊರತು ದೇವಿಯ ಪತಿಯಾದ ಒಬ್ಬ ದೇವೇಶನಿದ್ದಾನೆ ಅನ್ನೋದು ತಲೆಯಲ್ಲೇ ಇಟ್ಕೊಂಡೆ ಉಪಾಸನೆ ಮಾಡ್ತಾರಲ್ಲ ಅವರು. ಆದ್ರೆ ಭಗವಂತನನ್ನ ಪಕ್ಕಕ್ಕಿಟ್ಟರೂ ಕೂಡ ಲಕ್ಷ್ಮಿಯನ್ನ ಪರಿಯುಪಾಸದೆ ಚೆನ್ನಾಗಿ ಉಪಾಸನೆ ಮಾಡ್ತಾರೆ. ಅದ್ರ ಬಗ್ಗೆ ಏನಿಲ್ಲ. ಉಪವಾಸ ಇರ್ತಾರೆ, ಆಹಾರದ ನಿಯಮ, ಜೀವನ ಪದ್ಧತಿಯಲ್ಲಿ ನಿಯಮ, ಅದೇನೇನು ನಾವು ಹೇಳಬೇಕಾಗಿರ್ತಕ್ಕಂಥ ಸ್ತೋತ್ರಗಳು, ಮಾಡಬೇಕಾಗಿರ್ತಕ್ಕಂಥ ಪೂಜೆಗಳಲ್ಲಿ ಲೋಪದೋಷ ಇಲ್ಲದೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಅದು ಪರಿಪೂರ್ಣ ಆಗೋದಿಲ್ಲ ಅನ್ನೋದನ್ನ ಹೇಳಿ ಕೊಟ್ಟಿರೋದು. ಹೀಗೆ ಅನಿರ್ದೇಶ್ಯಂ ಅವ್ಯಕ್ತಂ ಪರಿಯುಪಾಸತೆ. ಸರ್ವತ್ರಗಂ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಇಂತಹ ಲಕ್ಷ್ಮೀ ದೇವಿಯನ್ನು ಯಾರು ಉಪಾಸನೆ ಮಾಡ್ತಾರೋ ಅವ್ರು ಏನಾಗ್ತಾರೆ, ಅವ್ರ ಗತಿ ಏನು, ಅದೇ ಒಳ್ಳೆ ಪೂಜೆನೋ ಕೆಟ್ಟ ಪೂಜೆನೋ ಮುಂದೆ ಬರುತ್ತೆ. ಶ್ರೀಕೃಷ್ಣ. ಗುರು ನಮಸ್ಕಾರ.